ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಮಾರ್ಚ್ ತಿಂಗಳದ ತುಲಾರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ತುಲಾರಾಶಿ. ಹಾಗಾದರೆ ತುಲಾರಾಶಿಯವರ ಗ್ರಹಗಳ ಗೋಚಾರದ ಸ್ಥಿತಿಗತಿಗಳು ನೋಡೋಣ. ತುಲಾರಾಶ್ಯಾಧಿಪತಿ ಶುಕ್ರ, ಹಾಗೆ ಪಂಚಮದಲ್ಲಿ ರಾಹು, ಬುಧ ಮತ್ತು ಕುಜ. ತುಲಾರಾಶ್ಯಾಧಿಪತಿ ಶುಕ್ರ ಕೂಡ ಮೀನರಾಶಿಯಲ್ಲಿ ಅಂದರೆ ಇರ್ತಕ್ಕಂಥದ್ದು ರವಿ ಗ್ರಹ, ಶನಿ ಗ್ರಹ ಮತ್ತು ಚಂದ್ರಗ್ರಹ. ಮಿಥುನದಲ್ಲಿ ಗುರು, ಹಾಗೆ ಸಿಂಹ, ಕೇತು. ಹೀಗೆ ಈ ಥರದ ಒಂದಷ್ಟು ಗೋಚಾರದ ಫಲಾಫಲಗಳು ಹೇಳತಕ್ಕಂಥದ್ದು. ಹಾಗೆ ಇದರ ಜೊತೆಗೆ ಬರತಕ್ಕಂತಹ ಒಂದಷ್ಟು ಯೋಗಗಳು ಏನಪ್ಪ ಹೇಳತಕ್ಕಂಥದ್ದು ಕೂಡ ನಾವು ಚಿಂತೆಯನ್ನು ಮಾಡಬೇಕು. ಪಂಚಮಾಧಿಪತಿ ರಾಹು ಮಕ್ಕಳಿಂದ ಆಗಾಗ ನೋವುಗಳು ಆಗ್ತಾ ಇರತಕ್ಕಂಥದ್ದು. ಮಕ್ಕಳಿಂದ ಕಿರಿಕಿರಿ, ಮಕ್ಕಳಿಂದ ತೊಂದರೆಗಳು, ಅಥವಾ ಮಕ್ಕಳಿಂದ ಹಣ ವ್ಯಯ, ಮಕ್ಕಳು ಹೇಳಿದ ಮಾತನ್ನು ಕೇಳದೇ ಇರತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳು ಉದ್ಭವಿಸ್ತಾ ಇರತಕ್ಕಂಥದ್ದು. ಹಾಗೆ ಅದು ಮಾರ್ಚ್ ತಿಂಗಳಲ್ಲಿ ಬಗೆಹರಿಯುತ್ತೆ ಹೇಳತಕ್ಕಂಥದ್ದು. ಅಂದರೆ ಮಕ್ಕಳು ಒಂದು ಒಳ್ಳೆಯ ಮಾರ್ಗ, ಒಳ್ಳೆಯ ಕೆಲಸಕ್ಕೆ ಹೋಗುವಂಥದ್ದು, ಮನೆಗೆ ಹಣವನ್ನು ತಂದುಕೊಡ್ತಕ್ಕಂಥದ್ದು, ತಂದೆ ತಾಯಿಗಳನ್ನು ಪಾಲನೆ ಪೋಷಣೆಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ವ್ಯವಹಾರ ಅಭಿವೃದ್ಧಿಯಲ್ಲಿ ಉಂಟಾಗತ್ತೆ ಹೇಳ್ತಕ್ಕಂಥದ್ದು. ಇನ್ನು ತೋಟಗಾರಿಕೆ ಕೆಲಸದಲ್ಲಿ, ಕಾರ್ಯದಲ್ಲಿ ಅಡಿಕೆ, ಏಲಕ್ಕಿ, ಲವಂಗ, ಮೆಣಸು ಈ ಥರದ ಬೆಳೆಯುವಂತಹ ಒಂದು ಕೆಲಸದಲ್ಲಿ ಹೆಚ್ಚು ಲಾಭವನ್ನು, ಅದರಿಂದ ಟೆಂಡರ್ ತಗೊಳ್ತಕ್ಕಂಥದ್ದು ಅಥವಾ ಅದರಿಂದ ಲಾಭವನ್ನು ಪಡಿತಕ್ಕಂಥದ್ದು, ಅದನ್ನು ಬೇರೆ ಬೇರೆ ರಾಜ್ಯಗಳಿಗೆ, ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥದ್ದು. ಹೀಗೆ ಈ ಥರದ ಒಂದಷ್ಟು ವ್ಯವಹಾರದಲ್ಲಿ ಇವೆಲ್ಲವೂ ಕೂಡ ನಡೀತಾ ಇರತಕ್ಕಂಥದ್ದು. ದ್ವಿಗುಣ ಲಾಭ ಸಿಗುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚು ದ್ರವ್ಯವೂ ಕೂಡ ಸಿಗುವಂಥದ್ದು, ಯೋಗವೂ ಕೂಡ ಸಿಗುತ್ತೆ, ಲಾಭವನ್ನು ತಂದುಕೊಡ್ತಾ ಇರುತ್ತೆ. ದ್ವಿಗುಣ ಲಾಭ ಹೇಳತಕ್ಕಂಥ. ಹಾಗೆ ಕೈ ಸಾಲ ಮಾಡಿಕೊಂಡಿರ್ತಕ್ಕಂಥವ್ರು ಅತಿ ಶೀಘ್ರದಲ್ಲಿ ಕೈ ಸಾಲ ನೆರವೇರುತ್ತೆ. ಅಂದರೆ ಬೇಗ ತೀರಿಸಲಿಕ್ಕೆ ಅನುಕೂಲ ಉಂಟಾಗತಕ್ಕಂಥದ್ದು. ಸಂಸಾರದಲ್ಲಿ ಪತಿ ಪತ್ನಿಯರ ವಿರಸ, ಕಲಹ, ಹೀಗೆ ಈ ಥರದ ಒಂದಷ್ಟು ಸಮಸ್ಯೆಗಳಿದ್ದರೂ ಕೂಡ ಅದು ಶಮನವಾಗಿ, ದೂರವಾಗಿ, ಎಲ್ಲ ರೀತಿಯ ಒಂದು ದೈವಾನುಕೂಲ ಸಿದ್ಧಿಯನ್ನು ಅದು ಪಡೆದುಕೊಂಡು ಒಂದು ಒಳ್ಳೆ ರೀತಿಯ ಸಂಪೂರ್ಣವಾಗಿ ನಿವಾರಣೆಯಾಗಿ ಸಂತೋಷದ ವಾತಾವರಣ ಉಂಟಾಗುತ್ತೆ. ಇನ್ನು ವೈದ್ಯಕೀಯ ಚಿಕಿತ್ಸೆ, ಯಂತ್ರೋಪಕರಣಗಳ ವ್ಯವಹಾರ, ಯಂತ್ರೋಪಕರಣಗಳ ಚಿಂತನೆಗಳು, ಹೀಗೆ ಈ ಥರದ ಇವೆಲ್ಲವೂ ಕೂಡ ಹೆಚ್ಚು ಫಲಕಾರಿ, ಫಲಪ್ರದವಾಗಿರ್ತಕ್ಕಂಥದ್ದು. ಎಲ್ಲದೂ ಕೂಡ ದ್ವಿಗುಣವಾಗಿ ಲಾಭವನ್ನು ತಂದು ಒಂದು ಸರ್ವತೋಮುಖವಾಗಿ ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಸಿಗುವಂಥದ್ದು. ಇನ್ನು ಹಣ್ಣು ತರಕಾರಿ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡೋರಿಗೂ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡುತ್ತೆ. ಇನ್ನು ವಿದೇಶದಲ್ಲಿ ವಾಸ ಮಾಡತಕ್ಕಂಥವರಿಗೆ ಹೆಚ್ಚೆಚ್ಚು ದ್ರವ್ಯ ಲಾಭ, ಹೆಚ್ಚೆಚ್ಚು ಹಣ ಇವೆಲ್ಲವೂ ಕೂಡ ಸಿಗುತ್ತಾ ಇರುತ್ತೆ ಹೇಳ್ತಕ್ಕಂಥದ್ದು. ಒಟ್ಟಿನಲ್ಲಿ ತುಲಾರಾಶಿಯವರಿಗೆ ಮಾರ್ಚ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ.
ವೀಕ್ಷಕರೇ, ಇನ್ನು ಹೆಚ್ಚಿನ ವಿವರಗಳಿಗಾಗಿ ನೇರವಾಗಿ ಭೇಟಿ ಮಾಡಿ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮಗೆಲ್ಲರಿಗೂ ಶುಭವಾಗಲಿ, ಮಂಗಲವಾಗಲಿ.